ಕಳೆದ ವಿಧಾನಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಶುರುವಾಗಿದ್ದಂತಹ ಸುಪಾರಿ ಪಾಲಿಟಿಕ್ಸ್ ಮತ್ತೆ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಅದೇ ಸುಪಾರಿ ಪಾಲಿಟಿಕ್ಸ್ ಶುರುವಾಗಿದೆಯಾ? ಬಿಜೆಪಿ ಒಳಗೆ ಎದುರಾಳಿಗಳನ್ನು ಸೋಲಿಸೋದಕ್ಕೆ ಪರಸ್ಪರ ಸುಪಾರಿ ಕೊಟ್ಟು ಪಾಲಿಟಿಕ್ಸ್ ಮಾಡ್ತಾ ಇದ್ದಂತಹದ್ದು ಮತ್ತೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪುನರಾವರ್ತನೆ ಆಗೋ ಸಾಧ್ಯತೆಗಳಿದೆಯಾ? ಆ ಪೈಕಿ ಗೆಲ್ಲುವ ಮೊದಲೇ ಮೋದಿ ಸಚಿವ ಸಂಪುಟದಲ್ಲಿ ಮಂತ್ರಿಗಿರಿಯ ಆಸೆಯನ್ನು ಇಟ್ಕೊಂಡಿದ್ದಾರೆ ಕೆಲವರು ಮಂತ್ರಿಗಳು. ಆ ಪೈಕಿ ಮಾಜಿ ಸಿಎಂ ಹೆಸರುಗಳು ಕೂಡ ಇದೆ. ಆ ಪೈಕಿ ಮಾಜಿ ಸಚಿವರ, ಮಾಜಿ ಶಾಸಕರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಇದು ನಿಮ್ಮ ಫ್ರೀಡಂ ಟಿವಿಯಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಸುದ್ದಿ. ಹಾಗಾದ್ರೆ ಮತ್ತೆ ಬಿಜೆಪಿಯಲ್ಲಿ ಸುಪಾರಿ ಪಾಲಿಟಿಕ್ಸ್ ಶುರುವಾಗಿದೆಯಾ? ಮೋದಿ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗೋ ಕನಸು ಕಾಣ್ತಾ ಇದ್ದಾರಾ ಕರ್ನಾಟಕದ ಬಿಜೆಪಿ ನಾಯಕರುಗಳು? ಜಾತಿ ಲೆಕ್ಕಾಚಾರ ಮತ್ತಿತರ ಲಾಭಿಗಳ ಮೂಲಕ ಮಂತ್ರಿಗಿರಿ ಸಿಗುವ ಕನಸು ಕಾಣ್ತಾ ಇದ್ದಾರಾ ರಾಜ್ಯ ಬಿಜೆಪಿ ನಾಯಕರು? ಹಾಗಾದ್ರೆ ಆ ಪೈಕಿ ಯಾರ ಹೆಸರು ಕೇಳಿ ಬರ್ತಾ ಇದೆ? ಕಳೆದ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಎದುರಾಳಿಗಳನ್ನ ಸೋಲಿಸೋದಕ್ಕೆ ಬಿಜೆಪಿ ನಾಯಕರು ಪರಸ್ಪರ ಸುಪಾರಿ ಕೊಟ್ಟಿರುವ ಬಗ್ಗೆ ಚರ್ಚೆ ನಡೆದಿತ್ತು. ಇದೀಗ ಅಂತಹದ್ದೇ ಸುಪಾರಿ ಪಾಲಿಟಿಕ್ಸ್ ಲೋಕಸಭಾ ಎಲೆಕ್ಷನ್ ನಲ್ಲೂ ಕೂಡ ಕಾಣಿಸಿಕೊಳ್ಳುವ ಚರ್ಚೆಗಳು ಶುರುವಾಗಿದೆ. ಅದಕ್ಕೆ ಪ್ರಮುಖ ಕಾರಣ ಕೇಂದ್ರ ಸಚಿವರಾಗಲು ಈಗಾಗಲೇ ಪೈಪೋಟಿ ಶುರುವಾಗಿರುವಂತಹದ್ದು. ರಾಜ್ಯ ಬಿಜೆಪಿ ಅಭ್ಯರ್ಥಿಗಳಲ್ಲಿ ಈಗ ಕೇಂದ್ರ ಮಂತ್ರಿಗಿರಿಯ ಕನಸು ಹೆಚ್ಚಾಗಿದೆ. ಗೆಲ್ಲುವ ಮುನ್ನವೇ ಮೋದಿ ಸಂಪುಟದಲ್ಲಿ ಮಂತ್ರಿಯಾಗೋ ಕನಸು ಹಲವರಲ್ಲಿದೆ. ಆ ಪೈಕಿ ಮಾಜಿ ಸಿಎಂ ಬೊಮ್ಮಾಯಿ ಹೆಸರು ಪ್ರಮುಖವಾಗಿ ಕೇಳಿಬರ್ತಿದೆ. ವಿ ಸೋಮಣ್ಣ, ಜಗದೀಶ್ ಶೆಟ್ಟರ್ ಲಿಂಗಾಯುತ ಕೋಟಾದಲ್ಲಿ ಗದ್ದುಗೆ ಏರೋದಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ. ಮಾಜಿ ಸಚಿವರಾದ ಸುಧಾಕರ್, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮಾಜಿ ಸ್ಪೀಕರ್ ಕಾಗೇರಿ ಅವರ ಹೆಸರು ಕೂಡ ಪ್ರಮುಖವಾಗಿ ಕೇಳಿಬರ್ತಿದೆ. ಹಾಗಾದರೆ ಗೆಲ್ಲುವ ಮೊದಲೇ ಮೋದಿ ಸಚಿವ ಸಂಪುಟದ ಮಂತ್ರಿಗಿರಿಯ ಮೇಲೆ ಕನಸು ಇಟ್ಕೊಂಡಿದ್ದಾರಾ? ಜಾತಿ ಲೆಕ್ಕಾಚಾರ ಮತ್ತಿತರ ಲಾಬಿಗಳ ಮೂಲಕ ಮಂತ್ರಿಗಿರಿ ಸಿಗುವ ಆಸೆಯಲ್ಲಿದ್ದಾರೆ. ಮಾಜಿ ಸಚಿವರಾದ ಶ್ರೀರಾಮುಲು, ಕಾರಜೋಳ, ಸಂಸದ ಉಮೇಶ್ ಜಾಧವ್ ಸೇರಿ ಹಲವು ಇತರೆ ಆಕಾಂಕ್ಷಿಗಳಲ್ಲಿ ಈ ದೂರಾಲೋಚನೆ ಇರೋದಾಗಿ ಬೆಂಬಲಿಗರು ಬಾಯ್ಬಿಟ್ಟಿದ್ದಾರೆ. ಇದು ನಿಮ್ಮ ಫ್ರೀಡಂ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ಪರಿಶಿಷ್ಟ ಕೋಟಾದಡಿ ಸಚಿವ ಸ್ಥಾನಕ್ಕೆ ರಾಮುಲು, ಜಾಧವ್, ಕಾರಜೋಳ ಪ್ರಯತ್ನ ಮಾಡಲಿದ್ದಾರೆ. ಕೇಂದ್ರ ಮಂತ್ರಿ ಆಗಬೇಕಾದ್ರೆ ತಾವು ಗೆಲ್ಲಲೇಬೇಕು. ಜೊತೆಗೆ ಕಾಂಪಿಟೇಟರ್ ಅಂತ ಹೇಳಿದರೆ ಎದುರಾಳಿ ಸ್ಪರ್ಧಿಗಳನ್ನು ಸೋಲಿಸೋದಕ್ಕೆ ಸುಪಾರಿ ಕೊಡಬೇಕಾಗುತ್ತೆ. ಅನಿವಾರ್ಯ ಸ್ಥಿತಿಯಲ್ಲಿದ್ದಾಗ ನಾವು ಸುಪಾರಿ ಕೊಡಬೇಕಾಗುತ್ತೆ. ಇದು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿಯೂ ಕೂಡ ಇದೇ ರೀತಿಯ ಚರ್ಚೆಗಳು ಶುರುವಾಗಿದ್ವು. ಬಿಜೆಪಿ ನಾಯಕರುಗಳು ಪರಸ್ಪರ ಎದುರಾಳಿಗಳನ್ನು ಸೋಲಿಸೋದಕ್ಕೆ ಸುಪಾರಿ ಕೊಡ್ತಾ ಇದ್ದಾರೆ ಅಥವಾ ಸುಪಾರಿ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಎನ್ನುವಂತಹ ಚರ್ಚೆಗಳು ಕೂಡ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿತ್ತು. ಹಾಗಾದ್ರೆ ಬಿಜೆಪಿಯಲ್ಲಿ ಸುಪಾರಿ ಪಾಲಿಟಿಕ್ಸ್ ಶುರುವಾಗಿದೆಯಾ? ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಶ್ವಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಶ್ವಥ್, ಹೇಳಿ, ಇದು ಏನು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿಯೂ ಕೂಡ ಈ ತರಹದ್ದೇ ಒಂದು ಚರ್ಚೆಗಳು ಶುರುವಾಗಿತ್ತು. ಅಂದರೆ ಬಿಜೆಪಿಯ ಎದುರಾಳಿಗಳನ್ನು ಸೋಲಿಸೋದಕ್ಕೆ ಪರಸ್ಪರ ಸುಪಾರಿಯನ್ನು ಕೊಡುವುದರ ಮೂಲಕ ಅವರು ಅಂದರೆ ಕೇಂದ್ರದ ಮಂತ್ರಿಗಿರಿಯ ಆಸೆಯನ್ನು ಪಡ್ತಿದ್ರು ಎನ್ನುವಂತಹ ಚರ್ಚೆಗಳು ಮತ್ತೆ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಏನಿದು? ಇದ್ರ ಬಗ್ಗೆ ಏನು ಮಾಹಿತಿ ಇದೆ ಅಶ್ವಥ್? ಖಂಡಿತ ಸಾಹಿಲ್, ಈಗಾಗಲೇ ಏನು ರಾಜ್ಯ ರಾಜಕಾರಣದಲ್ಲಿ ಈ ಒಂದು ಚುನಾವಣೆ ಅಂದರೆ ಲೋಕಸಭಾ ಚುನಾವಣೆ ಮೂರು ಪಕ್ಷಗಳಿಗೆ ಅಂದರೆ ಬಿಜೆಪಿ ಮತ್ತು ಹಾಗೆ JDS ಮತ್ತು ಕಾಂಗ್ರೆಸ್ ಈ ಮೂರು ಪಕ್ಷಗಳಿಗೆ ಮಹತ್ವದ ಚುನಾವಣೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ ಈ ಒಂದು ಚುನಾವಣೆಯನ್ನು ಈಗಾಗಲೇ ಕಾಂಗ್ರೆಸ್ ಮತ್ತು BJP ತುಂಬ ಪ್ರತಿಷ್ಠೆಯಾಗಿ ಕೂಡ ತೆಗೆದುಕೊಂಡಿರುವಂತಹದ್ದು. ಅದರಲ್ಲಿ ಪ್ರಮುಖವಾಗಿ BJP ಶತಾಯಗತಾಯ ಈ ಬಾರಿ ಮೋದಿ ಅವರನ್ನು ಅಧಿಕಾರಕ್ಕೆ ಮತ್ತೆ ತರಲೇಬೇಕು ಅಂತ ಹೇಳಿ ಒಂದಷ್ಟು ಸ್ಟ್ರಾಟಜಿಯನ್ನು ಕೂಡ ಈಗ BJP ಪಕ್ಷದ ಮುಖಂಡರುಗಳು ಕೂಡ ಮಾಡಿಕೊಂಡಿರುವಂಥದ್ದು. ಸೊ ಅದಕ್ಕೆ ಹೊರತಾಗಿ ಒಂದಷ್ಟು ವಿಚಾರಗಳನ್ನು ನಾನು ಇಲ್ಲಿ ಹೇಳಲೇಬೇಕಾಗುತ್ತೆ. ಅಂದರೆ ಇಲ್ಲಿ ಒಂದು ಗಾದೆ ಮಾತನ್ನು ನಾನು ಹೇಳಲೇಬೇಕಾಗುತ್ತೆ. ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾವಿಯನ್ನು ಹೊಲಿಸಿದ್ರು ಅನ್ನೋ ಒಂದು ಗಾದೆ ಮಾತನ್ನು ಹೇಳಬೇಕಾಗುತ್ತೆ. ಯಾಕೆಂದರೆ ಈ ಗಾದೆ ಮಾತು ಯಾಕೆ ಹೇಳಬೇಕು ಅಂತಂತಂದರೆ, ಇನ್ನೂ ಚುನಾವಣೆ ದಿನಾಂಕ ಅನೌನ್ಸ್ ಆಗಿದೆ, ಪ್ರಚಾರ ಇನ್ನೂ ನಾಮಿನೇಷನ್ ಕೂಡ ಫೈಲ್ ಆಗಿಲ್ಲ, ಜೊತೆಗೆ ಪ್ರಚಾರನೂ ಕೂಡ ಮಾಡಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಒಂದಷ್ಟು ಜನ ಅಭ್ಯರ್ಥಿಗಳು ನಾನು ಗೆದ್ದರೆ ಕೇಂದ್ರದಲ್ಲಿ ಅಂದರೆ ಮೋದಿಯವರ ಜೊತೆ
ನಾನು ಸಚಿವ ಸ್ಥಾನವನ್ನು ಪಡಿಬೇಕು ಅನ್ನೋ ಒಂದಷ್ಟು ಒಳೊಳಗೆ ಒಂದಷ್ಟು ಸ್ಟ್ರಾಟಜಿಗಳನ್ನು ಕೂಡ ಮಾಡ್ಕೊತಾ ಇರೋದು. ಸೊ ಅದರಲ್ಲಿ ಪ್ರಮುಖವಾಗಿ ಒಂದಷ್ಟು ನಾಯಕರುಗಳು ಈಗ ಅವರವರ ಮಧ್ಯೆನೇ ಒಂದಷ್ಟು ಕಿತ್ತಾಟ ಅಥವಾ ಮನಸ್ತಾಪ, ಮತ್ತು ಒಂದಷ್ಟು ನಾನು ಗೆಲ್ಲಬೇಕಪ್ಪ, ನಾನು ಗೆಲ್ಲಬೇಕು ಅಂತಂದರೆ ಮತ್ತೊಬ್ಬ ಅಭ್ಯರ್ಥಿಯನ್ನು ನಾನು ಹೇಗೆ ಅವನನ್ನು ಮಣಿಸಬೇಕು ಅನ್ನೋ ಒಂದಷ್ಟು ವಿಚಾರಗಳನ್ನು ಈಗ ಅವರವರೇ ಮನಸ್ಸಿನಲ್ಲಿ ಒಂದಷ್ಟು ಸ್ಕೆಚನ್ನು ಕೂಡ ಹಾಕೊತಿದ್ದಾರೆ. ಸೊ ಅದರಲ್ಲಿ ಪ್ರಮುಖವಾಗಿ ಏನಂತಂದರೆ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು ಕೂಡ ಹೆಸರು ಕೂಡ ಕೇಳಿಬರ್ತಾ ಇದೆ, ಜೊತೆಗೆ ವಿ ಸೋಮಣ್ಣ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ, ಜೊತೆಗೆ ಮಾಜಿ ಸಚಿವರಾದಂತಹ ಸುಧಾಕರ್, ಅಂದರೆ ಈಗಾಗಲೇ ನೀವು ಸುಧಾಕರ್ ಅಂತಂತಂದರೆ ಒಂದಷ್ಟು ದಿನಗಳ ಕಾಲ ಅವರು ರೆಬಲ್ ಕೂಡ ಆಗಿದ್ರು, BJPಯಲ್ಲಿ ಒಂದಷ್ಟು ಕಾಂಗ್ರೆಸ್ಸಲ್ಲಿ ಕೂಡ ರೆಬಲ್ ಆಗಿದ್ರು. ಸೊ ಅಂಥವ್ರಿಗೆ ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅವ್ರಿಗೆ ಏನು ಕೂಡ ಸೀಟನ್ನು ಈಗ ಅನೌನ್ಸ್ ಮಾಡಲಾಗಿತ್ತು. ಸೊ ಅವರು ಕೂಡ ಈ ಬಾರಿ ನಾನು ಏನಾದರೂ ಗೆದ್ದರೆ ಮಂತ್ರಿ ಸ್ಥಾನವನ್ನು ನಾನು ಪಡಿಲೇಬೇಕು ಅಂತೇಳಿ ಒಂದಷ್ಟು ಸ್ಟ್ರಾಟಜಿನ ಕೂಡ ಮಾಡ್ಕೊತಿದ್ರೆ. ಜೊತೆಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂದರೆ ಸ್ಪೀಕರ್ ಆಗಿದ್ದಂತಹ ವ್ಯಕ್ತಿ. ಸೊ ಹಾಗಾಗಿ ಅವರು ಈಗ ಈ ಒಂದು ಅಂದರೆ ರೇಸಲ್ಲಿ ಕೂಡ ಅಂದರೆ ಸಚಿವ ಸಂಪುಟ ಅಂದರೆ ಸಚಿವರ ಸ್ಥಾನದಲ್ಲಿ ಅವರು ಕೂಡ ಕೇಂದ್ರದ ಸಚಿವ ಸ್ಥಾನದಲ್ಲಿ ಕೂಡ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಒಂದಷ್ಟು ಮಂತ್ರಿಗಳು ಅಂದರೆ ಶ್ರೀರಾಮುಲು ಆಗಿರ್ಬೋದು, ಕಾರಜೋಳ ಆಗಿರ್ಬೋದು, ಹಾಗೆ ಉಮೇಶ್ ಜಾಧವ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಅಂದರೆ ಮೋಸ್ಟ್ ಸೀನಿಯರ್ ಲೀಡರ್ಗಳು ಅಂತ BJPಯಲ್ಲಿ ಏನು ಕರೆಸ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಈ ಬಾರಿ BJP ಸರ್ಕಾರ ಅಧಿಕಾರಕ್ಕೆ ಬಂದರೆ ಖಂಡಿತವಾಗಲೂ ಕೂಡ ಕೇಂದ್ರದಲ್ಲಿ ಒಂದು ಮಂತ್ರಿ ಸ್ಥಾನ ನಮಗೆ ಕಟ್ಟಿಟ್ಟ ಬುತ್ತಿ ಅನ್ನೋ ಒಂದು ಆ ರೀತಿಯಾದಂತಹ ಒಂದಷ್ಟು ಲೆಕ್ಕಾಚಾರಗಳನ್ನು ಇವರು ಹಾಕಿಕೊಂಡು ಈಗ ಚುನಾವಣೆಯನ್ನು ಎದುರಿಸೋದಕ್ಕೆ ಪ್ಲಾನ್ ಅನ್ನು ಕೂಡ ಮಾಡ್ಕೊಂತಿರೋದು. ಅಂದರೆ ಇಲ್ಲಿ ಜೊತೆಗೇನಂತಂದರೆ ಇವರ ಎದುರಾಳಿಗಳು ಯಾರಿದ್ದಾರೆ ಅಂದರೆ ಶ್ರೀರಾಮುಲು ಎದುರಾಳಿ ಯಾರಿದ್ದಾರೆ, ಜೊತೆಗೆ ಅಂದರೆ ಉಮೇಶ್ ಜಾಧವ್ ಎದುರಾಳಿ ಯಾರಿದ್ದಾರೆ. ಸೊ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಎದುರಾಳಿಗಳಲ್ಲ, BJP ಪಕ್ಷದಲ್ಲಿರುವಂತಹ ಎದುರಾಳಿಗಳ ಬಗ್ಗೆ ಈ ನಾಯಕರುಗಳು ಈಗ ಚರ್ಚೆ ಮಾಡ್ತಾ ಇರೋದು. ಸೊ ಹಾಗಾಗಿ ಇವರು ಈ ಒಂದು ಚುನಾವಣೆಯನ್ನು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಶತಾಯಗತಾಯ ಈ ಒಂದು ಚುನಾವಣೆಯಲ್ಲಿ ಗೆದ್ದು ಮೋದಿಯವರ ಪಕ್ಕ ನಾನು ಅಂದರೆ ಮೋದಿಯವರ ಸಚಿವ ಸಂಪುಟದಲ್ಲಿ ತಮಗೂ ಒಂದು ಸ್ಥಾನ ಬೇಕೇ ಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಈಗ ಚುನಾವಣೆಯಲ್ಲಿ ಕೆಲಸ ಮಾಡೋದಕ್ಕೆ ಈಗ ಸಿದ್ಧರಾಗಿದ್ರೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅಂದರೆ ಎಲ್ಲ ಒಂದು ಕಡೆ ಒಳಗೊಳಗೆ ಸ್ಕೆಚ್ ಆಗ್ತಾರೆ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಆ ಒಂದು ಸ್ಕೆಚನ್ನು ಈಗ ಈ ಎಲ್ಲ ನಾಯಕರಿಗೂ ಕೂಡ ಮಾಡ್ತಾ ಇರೋಂಥದ್ದು. ಸಾಹಿಲ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅಶ್ವಥ್ ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಇನ್ನೇನೋ ಕೇಂದ್ರದ ಇನ್ನು ಗೆಲ್ಲುವ ಮೊದಲೇ ಮೋದಿ ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಬೇಕು ಎನ್ನುವಂತಹ ಆಸೆಯನ್ನು ಇಟ್ಟುಕೊಂಡವರ ಪೈಕಿ ಮಾಜಿ CMಗಳ ಹೆಸರು ಕೂಡ ಹೇಳ್ತಾ ಇದ್ರು ನಮ್ಮ ಪ್ರತಿನಿಧಿ. ಜೊತೆಗೆ ಮಾಜಿ ಸ್ಪೀಕರ್ ಹೆಸರುಗಳು ಕೂಡ ಬಹಳಷ್ಟು ಪ್ರಮುಖವಾಗಿ ಈ ಒಂದು ಪಟ್ಟಿಯಲ್ಲಿ ಇರ್ತಕ್ಕಂತಹದ್ದು.